ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ನಾಗಂಗೆ ಹೊಸತನಿಕ್ಕಿಹವೆಂಬರು, ನಾಗ ಬಂದಡೆ ಕೋಲ ಕಳೆದು ಕೊಂಬರು. ಆಗದಯ್ಯ ಜಂಗಮ ಲಿಂಗವೆಂಬ ಶಬ್ದವಾಗದಯ್ಯ, ಕೂಡಲ ಸಂಗಮ ದೇವರಲ್ಲಿ ಸಿಂಧು ಬಲ್ಲಾಳಂಗಲ್ಲದೆ ಆಗದಯ್ಯ. ಈ ವಚನದ ಸಾರ ಹೀಗಿದೆ. ಕಲ್ಲು ನಾಗರಕ್ಕೆ ಪೂಜಿಸಿ ನೈವೇದ್ಯ ಸಮರ್ಪಿಸುವವರು ನಿಜ ನಾಗರ ಬಂದರೆ ಕೊಲ್ಲಲು ಕೋಲನೆತ್ತುವರು. ಹಾಗೆಯೇ ವಿವಿಧ ಉಪಚಾರಗಳಿಂದ ಲಿಂಗ ಪೂಜೆ ಮಾಡುವವರು ಸಾಕ್ಷಾತ್ ಜಂಗಮ ಬಂದರೂ ಅವನ ಸೇವೆ ಮಾಡಿ ಒಲಿಸಿಕೊಳ್ಳಲು ಅಸಮರ್ಥರಾಗುವರು. ಸಿಂಧು ಬಲ್ಲಾಳ ಮಾತ್ರ ಜಂಗಮಕ್ಕೆ ಸಂಪೂರ್ಣ ಶರಣಾಗತನಾಗಿ ಜಂಗಮ ಕೃಪೆಗೆ ಅಂದರೆ ಭಗವಂತನ ಕೃಪೆಗೆ ಪಾತ್ರನಾಗಿದ್ದಾನೆ. ಇದು ಇತರರಿಗೆ ಅಸಾಧ್ಯ ಎಂಬ ಬಸವಣ್ಣನವರ ಸ್ಪಷ್ಟ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವಕ್ಕೆ ಗೌರವ ತರುವ ರೀತಿ ನೀತಿಗಳು ಅಷ್ಟೇ ಮುಖ್ಯವಾಗಿವೆ. ನಾಯಕತ್ವವನ್ನು ಪ್ರತಿಷ್ಠೆಯ ಕಿರೀಟವಾಗಿ ಪರಿಭಾವಿಸುವ ಬದಲು ಹೆಚ್ಚಿನ ಕಲಿಕೆಗೆ ಮತ್ತು ಜವಾಬ್ದಾರಿಗೆ ದಕ್ಕಿದ ಅವಕಾಶ ಎಂದು ಮನಗಾಣುವುದು ವಿವೇಕಿಯ ಲಕ್ಷಣವಾಗಿದೆ. ಶರಣು ಶರಣಾರ್ಥಿಗಳು.